ಪಟ್ಟಣ ಶಾಖೆ ವತಿಯಿಂದ ಡಿಸೆಂಬರ್ 23, 2025 ಮಂಗಳವಾರ ಸಂಜೆ 6:30ಕ್ಕೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ರೈತ ಗೀತೆ ಉಳುವ ಯೋಗಿಯ ನೋಡಲ್ಲಿ ಪ್ರಾರ್ಥನಾ ಗೀತೆಯಾಗಿ ಹಾಡಿ ರೈತರೆಲ್ಲರೂ ಚೌಧರಿ ಚರಣ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಹೊಳಲ್ಕೆರೆ ಪಟ್ಟಣ ಶಾಖೆ ಅಧ್ಯಕ್ಷರಾದಂತಹ ಶ್ರೀಯುತ ಎಸ್ ಸಿದ್ದರಾಮಪ್ಪನವರು ವಹಿಸಿ ಮಾತನಾಡಿ, ಪಟ್ಟಣ ಶಾಖೆ ರೈತಪರ ಹೋರಾಟಗಳನ್ನು ಮಾಡುತ್ತಾ ಮುಂಚೂಣಿಯಲ್ಲಿದೆ. ಪಟ್ಟಣದ ಎಲ್ಲ ರೈತಪರ ಸಮಸ್ಯೆಗಳಿಗೂ ನಾವು ಸ್ಪಂದಿಸುತ್ತಾ ಬಂದಿದ್ದೇವೆ ಎಂದರು. ಪಟ್ಟಣದ ಸ್ಥಾಪಕ ಅಧ್ಯಕ್ಷರಾದ ಎಚ್.ಕೆ. ಲೋಕೇಶ್ ಅವರು ಮಾತನಾಡಿ, ಚೌಧರಿ ಚರಣ್ ಸಿಂಗ್ ಅವರು ಮಾಜಿ ಪ್ರಧಾನಿಯಾಗಿ ಹುಟ್ಟಿನಿಂದಲೇ ರೈತಪರ ಹೋರಾಟಗಾರರು, ನೀರಾವರಿಗಾಗಿ ತುಂಬಾ ಶ್ರಮಿಸಿದವರು. ರೈತರಿಗೋಸ್ಕರ ಬೆಳೆಗಳನ್ನು ಸಂಗ್ರಹಿಸಿಡಲು ದೇಶಾದ್ಯಂತ ಗೋದಾಮುಗಳನ್ನು ತೆರೆದಂತಹ ಮಹಾನ್ ನಾಯಕ. ರೈತರಿಗೆ ಐಡಿ ಕಾರ್ಡ್ಗಳನ್ನು ವಿತರಣೆ ಮಾಡಿ ರೈತಪರ ಹೋರಾಟಕ್ಕೆ ಸಮಾಜಕ್ಕೆ ಮಿಡಿಯುವವರಿಗೆ ಈ ಕಾರ್ಡ್ ನೀಡಲಾಗಿದೆ. ಇದನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು. ಮುಂದಿನ ಹೋರಾಟಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ಪಟ್ಟಣದಲ್ಲಿ ಅತ್ಯಧಿಕ ರಾಗಿ ಬೆಳೆದಂತಹ ಕೃಷ್ಣಮೂರ್ತಿ ತಂದೆ ಜಯರಾಮಪ್ಪ ಅಬ್ಬಿಗೆರೆ ಶಿವರುದ್ರಪ್ಪ, ಛಾಯಾಗ್ರಾಹಕ ನಿರಂಜನ್ ಮೂರ್ತಿ ಅವರನ್ನು ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಆಡನೂರು, ಪಟ್ಟಣದ ಕಾರ್ಯಾಧ್ಯಕ್ಷ ಅಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಗೌರವಾಧ್ಯಕ್ಷ ಆರ್ ಸಿದ್ದರಾಮಪ್ಪ, ಉಪಾಧ್ಯಕ್ಷ ಗುರುರಾಜ್, ಖಜಾನ್ಸಿ ಶಿವಮೂರ್ತಿ, ನೂರುಲ್ಲಾ, ಮಲ್ಲಿಕಾರ್ಜುನ್, ಪ್ರಭಾಕರ್, ಶಿವಲಿಂಗಪ್ಪ, ಲೋಕಪ್ಪ, ಭೀಮಪ್ಪ, ದುಕ್ಕಡ್ಲೆ, ರಾಜಪ್ಪ, ರವಿ, ಕೆರೆಗೊಂಡಿ, ನಾಗರಾಜ್ ಮುಂತಾದವರು ಭಾಗವಹಿಸಿದ್ದರು. ವರದಿ ನಾಗರಾಜ ಹದಡಿ. ಏನು ನೇರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಇವರು ಎಂಪಿ ಆಗಿದ್ದು, ಲೋಕಸಭಾ ಸದಸ್ಯರಾಗಿದ್ದಂತರು. ಅವತ್ತಿನ ದಿವಸ ನೇರುಗೆ ಯಾವುದೇ ಒಂದು ವಿಚಾರದಾಗಲಿ ಅಪೋಸ್ ಮಾಡ್ತಕ್ಕಂತ ಯಾವ ಎಂಪಿನೇ ಆಗಲಿ ಮಿನಿಸ್ಟ್ರಿ ಆಗಲಿ ಯಾರು ಇರಲಿಲ್ಲ. ಅವರು ಆರ್ಥಿಕ ಭದ್ರತೆ ಹಿನ್ನಡೆ ಆದಂತ ಸಂದರ್ಭದಲ್ಲಿ ಇದು ಸರಿ ಇಲ್ಲ, ಬಡ್ಜೆಟ್ ಇವತ್ತಿನ ದಿವಸ ನೀವು ಮಾಡಿರ್ತಕ್ಕಂಥ ವ್ಯವಸ್ಥೆನೇ ಸರಿ ಇಲ್ಲ ಅಂತಂದು ಚೌಧರಿ ಚರಣ್ ಸಿಂಗ್ ಅಪೋಸ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕಾಂಗ್ರೆಸ್ ಪಕ್ಷದಾಗ ಎಂಪಿ ಆದಂತದನ್ನ ಅವರು ಉಚ್ಚಾಟನೆ ಮಾಡಿ ಕೈ ಬಿಡ್ತಾರೆ. ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಜನತಾ ಪರಿವಾರಕ್ಕೆ ಬಂದು ಜನತಾ ಪರಿವಾರದಾಗ ಸೇರಿ ಅವರು ಲೋಕದಳ ಎಂಬ ಪಕ್ಷದಿಂದ ಅವರು ಅಭ್ಯರ್ಥಿಯಾಗಿ ಗೆಲ್ತಾರೆ. ಆ ಸಂದರ್ಭದಲ್ಲಿ ಇವ್ರಿಗೆ ಅವಕಾಶ ಒದಗಿ ಬರ್ತದೆ. ಪ್ರಧಾನಿ ಯೋಗ ಬಂದಂತ ಸಂದರ್ಭದಲ್ಲಿ ದೇಶದ 5ನೇ ಪ್ರಧಾನಿಯಾಗಿ ಇವರು ಸ್ವೀಕಾರ ಮಾಡ್ತಾರೆ. 5ನೇ ಪ್ರಧಾನಿ ಆದಂತ ಸಂದರ್ಭದಲ್ಲಿ ಇವರು ಆಗಿದ್ದು 6 ತಿಂಗಳು ಪ್ರಧಾನಮಂತ್ರಿ ಆಗಿದ್ದು. ಆದ್ರೆ ಮಾಡಿದಂತ ಸೇವೆ ಎಂತದ್ದು ಅಂದ್ರೆ ರೈತರಿಗೋಸ್ಕರ ಅವ್ರ ಜೀವ ಯಾವತ್ತೂ ಮಿಡಿತಿತ್ತು. ರೈತರಿಗೋಸ್ಕರ ಅವತ್ತಿನ ದಿವಸ ಗೋದಾಮುಗಳು ಇರ್ತಿಲ್ಲ, ಗೋಡಾನ್ಗಳು ಅಂತ ಸಂದರ್ಭದಲ್ಲಿ ಅವರು ಪ್ರಥಮ ಪ್ರಧಾನಿಯಾದಂತ ಸಂದರ್ಭದಲ್ಲಿ ರೈತರಿಗೋಸ್ಕರ ಬೆಳೆದಂತ ಬೆಳೆಯ ತದ್ದಿಡಕ್ಕೆ ಅವ್ರಿಗೆ ಹಣ, ಇನ್ನೊಂದು ಮನೆ ಯಾವ ಇರಲ್ಲ, ಅವರಿಗೋಸ್ಕರ ನಾವು ಗೋದಾಮುಗಳು ಕಟ್ಕೊಡ್ಬೇಕು ಅಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಗೋದಾಮುಗಳು ಇಡೀ ದೇಶದಾಗೆ ತೆರೀತಾರೆ. ಅದು ಪ್ರಥಮ ಹೆಗ್ಗಳಿಕೆ ಅಂದ್ರೆ ಅವರಿಗೆ ಸಲ್ಲಬೇಕಾದಂತದ್ದು. ಇನ್ನೊಂದು ಅವರು ಯಾವತ್ತೇ ಆಯ್ತು ಏನೇ ರೈತರು ಕಷ್ಟ ಅಂತ ಬಂದ್ರು ಅವ್ರದ್ದು ಸಮಸ್ಯೆಗಳು, ರೈತರದ್ದು ಸಮಸ್ಯೆ ಮೊದಲು ಬಗೆಹರಿಸಬೇಕು ಅಂತ ದೇಶದ ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಿಗೂ ಹೇಳ್ಕೊಂತ ಬಂದಂತ ನಾಯಕರು. ಅವರು ಮಾಡಿದಂತ ಕೆಲಸಗಳು